ಒಂದು 15 ನಿಮಿಷಗಳಲ್ಲಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಸೋಮನಹಳ್ಳಿಗೆ ತಲುಪುತ್ತೆ. ಚನ್ನಪಟ್ಟಣದಲ್ಲಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನ ಆಗೋಗಿದೆ. ಈಗಾಗಲೇ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಜನರಿಂದ ಪುಷ್ಪವೃಷ್ಟಿಯನ್ನು ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಮದ್ದೂರಿಗೆ ಎಸ್.ಎಂ. ಕೃಷ್ಣ ಪಾರ್ಥಿವ ಶರೀರ ತಲುಪುತ್ತೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ನೇರ ದೃಶ್ಯಗಳು. ಅಲ್ಲಲ್ಲಿ ಕೆಲವು ಗ್ರಾಮಗಳಲ್ಲಿ ಕೇಳ್ಕೊಂಡಿದ್ದಾರೆ, ಒಂದು 2 ನಿಮಿಷ ನಿಲ್ಲಿಸಿ ನಮಗೆ ಅನುಕೂಲ ಮಾಡಿಕೊಡಿ, ಅವಕಾಶ ಮಾಡಿಕೊಡಿ ಅಂತ. ಅದಕ್ಕೋಸ್ಕರ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅದು ನಿಗದಿತ ಸಮಯ ಏನು ಅಂದುಕೊಂಡಿದ್ರು ಆ ಸಮಯಕ್ಕೆ ಸೋಮನಹಳ್ಳಿಗೆ ರೀಚ್ ಆಗೋದಕ್ಕೆ ಆಗಿಲ್ಲ. ಸೋಮನಹಳ್ಳಿನಲ್ಲಿ ಈಗಾಗಲೇ ಸಾಕಷ್ಟು ಜನ ಬಂದು ಸೇರಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಂಡ. ವಿನಯ್, ಈಗ ಸೋಮನಹಳ್ಳಿ ರೀಚ್ ಆಗೋದಕ್ಕೆ ಇನ್ನೂ ಸಮಯ ಎಷ್ಟಾಗಬಹುದು ಮತ್ತು ಅಂದುಕೊಂಡಿದ್ದ ಸಮಯಕ್ಕಿಂತ ತಡವಾಗಿದ್ದು ಅಲ್ಲಲ್ಲಿ ಅಭಿಮಾನಿಗಳು ಜಾಸ್ತಿ ನಿಂತು ಅವಕಾಶವನ್ನು ಕೇಳಿದ್ದಕ್ಕೆ ಸ್ವಲ್ಪ ತಡವಾಯಿತು ಅಂತ ಅನ್ಕೋತೀನಿ ನಾನು. ಖಂಡಿತ ಅರವಿಂದ್, ಯಾಕೆಂದರೆ ಬೆಳಗ್ಗೆ 10 ಗಂಟೆಗೆ ಈ ಸೋಮನಹಳ್ಳಿಗೆ ಪಾರ್ಥಿವ ಶರೀರ ತಲುಪಬೇಕಾಗಿತ್ತು. ಆದರೆ ಅಲ್ಲಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ತಡ ಆಗಿದೆ. ಆ ನಿಟ್ಟಿನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಗೆ ತಲುಪಲಿರುವಂಥದ್ದು. ಈಗಾಗಲೇ ಸೋಮನಹಳ್ಳಿಯಲ್ಲಿ ಅವರ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಸಾಕಷ್ಟು ಜನರು ಕೂಡ ಬಂದು ಇಲ್ಲಿ ಸೇರಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಏನು ಈಗಾಗಲೇ ಅರಣ್ಯ ಇಲಾಖೆಯಿಂದ ಗಂಧದ ಕಟ್ಟಿಗೆಗಳನ್ನು ತರಲಾಗಿದೆ. 1000 kg ಗಂಧದ ಕಟ್ಟಿಗೆಗಳನ್ನ ತರಲಾಗಿದೆ. ಜೊತೆಗೆ ಇತರೆ ಕಟ್ಟಿಗೆಗಳನ್ನು ಕೂಡ ಅಲ್ಲಿ ತಂದು ಇರಿಸಲಾಗಿರುವಂಥದ್ದು. ಅರಣ್ಯ ಇಲಾಖೆ ವಾಹನದಲ್ಲೇ ಎಲ್ಲ ಕಟ್ಟಿಗೆಗಳನ್ನ ತರಲಾಗಿದೆ. ಸಾಕಷ್ಟು ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಿ ಬಳಿಕ ಅವರ ಒಂದು ಅಂತ್ಯಕ್ರಿಯೆ ನಡೆಯುತ್ತೆ. ಏನು ವೇದಬ್ರಹ್ಮ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಎಲ್ಲ ರೀತಿಯ ಅಂತಿಮ ವಿಧಿವಿಧಾನಗಳು ನಡೀತಾ ಇರುವಂಥದ್ದು. ಜೊತೆಗೆ ಅವರ ಕುಟುಂಬಸ್ಥರು ಯಾವ ರೀತಿಯಾದಂಥ ಪೂಜೆ ಕೈಂಕರ್ಯಗಳಲ್ಲಿ ಭಾಗಿಯಾಗಬೇಕು ಎಲ್ಲದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಸುತ್ತಮುತ್ತಿನ ಏನು ಗ್ರಾಮಸ್ಥರೆಲ್ಲ ಸೇರಿ ತಾಲೂಕಿನ ಸಾಕಷ್ಟು ಜನಸಂಖ್ಯೆ ಕೂಡ ಈಗಾಗಲೇ ಈ ಒಂದು ಸೋಮನಹಳ್ಳಿ ಬಳಿ ಆಗಮಿಸ್ತಾ ಇರುವಂಥದ್ದು. ಈಗಾಗಲೇ ಕುಟುಂಬಸ್ಥರಿಗೆ ಹಾಗೂ ಜನಪ್ರತಿನಿಧಿಗಳಿಗೂ ಕೂಡ ಪ್ರತ್ಯೇಕವಾದಂಥ ಆಸನದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಜನರು ಬರ್ತಾ ಇದ್ದಾರೆ. ಬರುವಂಥವರಿಗೆ ಪ್ರತ್ಯೇಕವಾದಂಥ ಒಂದಷ್ಟು ಅಂದರೆ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು. ಅಂದರೆ ಭಾಳ ಪ್ರಮುಖವಾಗಿ VVIPಗೆ ಪ್ರತ್ಯೇಕವಾದಂಥ ಒಂದು ಎಂಟ್ರಿ ಇದೆ. ಜೊತೆಗೆ ಸಾಮಾನ್ಯವಾಗಿ ಜನರು ಬರುವಂಥ ಕಡೆ ಕೂಡ ಪ್ರತ್ಯೇಕವಾದಂಥ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು. ಇನ್ನು ಕುಟುಂಬಸ್ಥರಿಗೆ ಕೂಡಲಿಕ್ಕೆ ಕೂಡ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು. ಎಲ್ಲ ಕಡೆಗೂ ಕೂಡ ಪೊಲೀಸ್ನವರು ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕಿ ಸಾಕಷ್ಟು ಬಂದೋಬಸ್ತ್ ವ್ಯವಸ್ಥೆಯನ್ನು ಒದಗಿಸಿದ್ದಾರೆ. ಅಂದರೆ ಯಾರು ಕೂಡ ಕುಟುಂಬದವ್ರನ್ನ ಹೊರತುಪಡಿಸಿ ಇನ್ಯಾರು ಕೂಡ ಈ ಒಂದು ಅಂತ್ಯ ಸಂಸ್ಕಾರ ನಡೆಯುವಂಥ ಸ್ಥಳಕ್ಕೆ ಹೋಗಬಾರ್ದು. ಯಾಕೆಂದರೆ ಹೆಚ್ಚಿನ ಜನಸಂದಣಿ ಅಲ್ಲಾಗಬಾರ್ದು. ಎಲ್ಲವೂ ಕೂಡ ಸರಾಗವಾಗಿ ಶಿಸ್ತಿನಿಂದ ನಡೆಯಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೋಮನಹಳ್ಳಿಗೆ ಪಾರ್ಥಿವ ಶರೀರ ಆಗಮಿಸುತ್ತೆ. ಅದಾದ ಬಳಿಕ ಅವರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸುಮಾರು 3 ಗಂಟೆವರೆಗೂ ಕೂಡ ಅಂತಿಮ ದರ್ಶನ ಇರುತ್ತೆ. 3 ಗಂಟೆ ಬಳಿ ಓಕೆ, ನನಗೆ ಸಂಪರ್ಕ ಸಾಧ್ಯ ಆಗ್ತಾಯಿಲ್ಲ. ಎನಿವೆ ಥ್ಯಾಂಕ್ ಯು. ಇಲ್ಲಿ ಬಂದಿರತಕ್ಕಂಥ ದೃಶ್ಯವನ್ನು ನೀವು ನೋಡಿ, ಸೋಮನಹಳ್ಳಿದು ಅರಣ್ಯ ಇಲಾಖೆಯವರು ಶ್ರೀಗಂಧ ಮತ್ತು ಬೇರೆ ಬೇರೆ ಕಟ್ಟಿಗೆ ಎಲ್ಲವನ್ನು ಕೂಡ ಈಗಾಗಲೇ ತರಿಸಿಟ್ಟಿದ್ದಾರೆ. 1000 ಶ್ರೀಗಂಧದ ತುಂಡುಗಳನ್ನು ಅವರು ಕೊಟ್ಟಿದ್ದಾರೆ, 1000 kg. ಮತ್ತೊಂದು ಕಡೆ SMK ಅವರ ಅಂತಿಮ ಯಾತ್ರೆ ಈಗ ಚನ್ನಪಟ್ಟಣದಲ್ಲಿದೆ ಅಂತಕ್ಕಂಥ ಮಾಹಿತಿ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಈಗ ಚನ್ನಪಟ್ಟಣ ಎಂಟ್ರಿ. ಓಕೆ, ಅಂದರೆ ಅಲ್ಲಿಗೆ ಇನ್ನೂ ತಡವಾಗುತ್ತೆ. ಚನ್ನಪಟ್ಟಣ ಇನ್ನೂ ಬಿಟ್ಟಿಲ್ಲ, ಚನ್ನಪಟ್ಟಣ ದಾಟಿಲ್ಲ ಅಂತಂದರೆ ಹೆಚ್ಚು ಕಡಿಮೆ ಇನ್ನೂ 1 hour ಬೇಕಾಗಬಹುದು. ಹಾಗಾದರೆ ಇದೇ ಸ್ಪೀಡ್ನಲ್ಲಿ ಇದೇ ಥರ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಹೋಗೋದು ನೋಡ್ತಾ ಇದ್ದರೆ ಇನ್ನೂ 1 ಗಂಟೆ ಮೇಲೆ ಬೇಕಾಗುತ್ತೆ. ಹಾಗಾಗಿ ನೋಡೋಣ. ಯಾಕೆಂದರೆ ಅವ್ರ ಪ್ಲ್ಯಾನ್ ಇದ್ದಿದ್ದು 10:30ಯಿಂದ 3 ಗಂಟೆ ತನಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ. ಬಟ್ 10:30ಗೆ ರೀಚ್ ಆಗಿಲ್ಲ. ಹಾಗಾಗಿ ಇವರು ಅಂತಿಮ ದರ್ಶನದ ಟೈಮಿಂಗನ್ನು ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರ ಅಲ್ಲಿ ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ವೈದಿಕರು ಹೇಳಿರ್ತಾರೆ ನಮಗೆ ಅಂತ್ಯ ಸಂಸ್ಕಾರಕ್ಕೆ ಇಷ್ಟು ಸಮಯ ಬೇಕು ಅಂತಂದ್ಬಿಟ್ಟು. ಆಮೇಲೆ ಸೂರ್ಯಾಸ್ತ ಆದ ಮೇಲೆ ಅಗ್ನಿಸ್ಪರ್ಶ ಮಾಡಲ್ಲ. ಯಾವಾಗಲೂ ಸೂರ್ಯ ಮುಳುಗಿದ ಮೇಲೆ ಅಗ್ನಿಸ್ಪರ್ಶ ಮಾಡಲ್ಲ. ಸೂರ್ಯ ಮುಳುಗೋದಕ್ಕೂ ಮೊದಲೇ ಅಗ್ನಿಸ್ಪರ್ಶ ಆಗಬೇಕು. ಹಾಗಾಗಿ ನನ್ನ ಪ್ರಕಾರ ಅದು 1-2 ಗಂಟೆ ಟೈಮ್ ಅದಕ್ಕೆ ಬೇಕಾಗಬಹುದು. 3 ಗಂಟೆ ಅಂತ್ಯ ಸಂಸ್ಕಾರ. ಆಮೇಲೆ ಕೆಲವು ಸರ್ತಿ ಏನಾಗುತ್ತೆ, ಬಂದವರೆಲ್ರಿಗೂ ಆಗಲಿಲ್ಲ ಅಂದಾಗ ಏನೋ ಬಿದಿರಿನ ಇದನ್ನೇನು ಮಾಡಿದ್ದಾರೆ ಬುಟ್ಟಿ ಅಲ್ಲಿ ಕೂರಿಸಿ ಮೆರವಣಿಗೆ ಮಾಡ್ಬೇಕಾದ್ರೆ ಎಲ್ಲರಿಗೂ ಅಲ್ಲೇ ತೋರಿಸ್ಬಿಡ್ತಾರೆ. ಹಾಗಾಗಿ ಅಲ್ಲಿಗೆ ಅದಕ್ಕೆ ತಕ್ಕನಂಗೆ ಟೈಮನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ತಕ್ಕಂತೆ ಟೈಮನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ನೀವು ನೋಡ್ತಾ ಇರೋದು ಇದು ಚನ್ನಪಟ್ಟಣ ಟೌನ್. ಇದು ಚನ್ನಪಟ್ಟಣ ಟೌನು ಪಕ್ಕದಲ್ಲೇ, ಆ ಕಡೆ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್. ಎಸ್, ಚನ್ನಪಟ್ಟಣ ಟೌನ್ನಲ್ಲಿ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಅಲ್ಲಲ್ಲಿ ಸಾಕಷ್ಟು ಜನ ನಿಂತಿದ್ದಾರೆ.
ಆ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ. ಚನ್ನಪಟ್ಟಣ ಇನ್ನೂ ದಾಟಿಲ್ಲ. ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಸ್ವಲ್ಪ ಅಲ್ಲಿಗೆ ಬಂದು ತಲುಪುವಂತಹ ಸಮಯ ಆಗಿದೆ. ಅಫ್ಕೋರ್ಸ್ ಲೇಟ್ ಆಗಿದೆ. 10:30 ಅಂತಂದರೆ 10:30 ಅಂತ ಅವ್ರು ಅಂದ್ಕೊಂಡಿದ್ರು, ಆದರೆ 10:30ಗೆ ಆಗಿಲ್ಲ. ಕಾರಣ ಇಷ್ಟೇ, ಅಲ್ಲಲ್ಲಿ ಜನ ತುಂಬ ಸಂಖ್ಯೆಯಲ್ಲಿ ಸೇರಿಬಿಟ್ಟಿದ್ರು ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ. ಹಾಗಾಗಿ ಇದು ತಡವಾಗಿದೆ. ಇನ್ಫ್ಯಾಕ್ಟ್ ತುಂಬನೇ ತಡ ಆಗಿದೆ. ನೋಡೋಣ ಮುಂದಕ್ಕೆ ಯಾವ ರೀತಿ ಆಗುತ್ತೆ ಅಂತ. ಫೈನ್. ಈಗ ರೈಟ್ ನಾವು ಅಂತಿಮ ಯಾತ್ರೆ ಚನ್ನಪಟ್ಟಣ ಟೌನಲ್ಲಿದೆ. ಮತ್ತೊಂದು ಕಡೆ ಒಬ್ಬೊಬ್ಬರೇ ಗಣ್ಯರೆಲ್ಲರೂ ಕೂಡ ಸೋಮನಹಳ್ಳಿಗೆ ಬರ್ತಾ ಇದ್ದಾರೆ, ಬಂದು ಈಗಾಗಲೇ ಅಲ್ಲಿ ಸೇರ್ತಾ ಇದ್ದಾರೆ. ಕೆಲವರು ಮೆರವಣಿಗೆಯ ಜೊತೆ ಬರ್ತಾ ಇರ್ತಕ್ಕಂಥವ್ರನ್ನ ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಬಂದು ಅಲ್ಲಿಗೆ ಸೇರಿದ್ದಾರೆ. ಸಿದ್ಧತೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಬಿದಿರಿನ ಕುರ್ಜಿ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ನಡೀತಾ ಇದೆ. ಎಸ್ ಎಂ ಕೃಷ್ಣ ಅವರ ಧರ್ಮಪತ್ನಿ ಕೂಡ ಈಗಾಗಲೇ ಅಲ್ಲಿಗೆ ಆಗಮಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಧರ್ಮಪತ್ನಿ, ಅವರ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದಾರೆ. ಸಾಮಾನ್ಯವಾಗಿ ಇಂಥ ಸಂದರ್ಭಗಳಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಲ್ಲ ಅಂತಿಮ ಸಂಸ್ಕಾರ ಆಗೋ ತನಕ. ಹಾಗಾಗಿ ಕೆಲವರೆಲ್ಲರೂ ಕೂಡ ಬೇಗ ಬಂದು ತಲುಪಿದ್ದಾರೆ. ನಂತರ ಅಂತ್ಯಕ್ರಿಯೆ ಆಗುತ್ತೆ. ಇವತ್ತು CM ಸೇರಿದಂತೆ ಯಾರ್ಯಾರ ಗಣ್ಯರು ಬರ್ತಿದ್ದಾರೆ? CM ಬರ್ತಾರೆ. ಚಲುವರಾಯಸ್ವಾಮಿ ಅವರು ಮಾತನಾಡ್ತಾ ಇದ್ರು. ನಿಜ ಅದು. ಅಂದರೆ ಎಲ್ಲವೂ ಕೂಡ ಅವರಿಗೆ ಅಧಿಕಾರ ಅಂತಕ್ಕಂಥದ್ದು ಅರಸಿ ಬಂದಿತ್ತು. ಅದನ್ನು ಅವರು ಸಮರ್ಥವಾಗಿ ನಿಭಾಯಿಸಿದ್ದಕ್ಕೆ ಅವರು ಜನನಾಯಕರಾಗಿದ್ದರು. ಸೊ ಇಲ್ಲೊಂದು ಕಡೆ ನೀವು ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇದು ಚನ್ನಪಟ್ಟಣ ದಾಟಿ ಮುಂದಕ್ಕೆ ಸಾಗ್ತಾ ಇರ್ತಕ್ಕಂಥ ದೃಶ್ಯ. ಚನ್ನಪಟ್ಟಣ ಟೌನ್ ದಾಟಿ ಮುಂದಕ್ಕೆ ಬರ್ತಾ ಇದೆ. ಸೋಮನಹಳ್ಳಿ ನೆಕ್ಸ್ಟ್ ಡೆಸ್ಟಿನೇಷನ್ ಇರ್ತಕ್ಕಂಥದ್ದು ಮದ್ದೂರು, ಸೋಮನಹಳ್ಳಿ. ಎಲ್ಲರೂ ಕೂಡ ಅಲ್ಲಿ ತುಂಬ ಹೊತ್ತಿಂದ ಕಾಯ್ತಾ ಇದ್ದಾರೆ. ಯಾವುದೇ ನಿಗಮ ಇರಲಿಲ್ಲ. ಅವರು ಕಾವೇರಿ ನೀರಾವರಿ ನಿಗಮ ಸ್ಥಾಪನೆ ಮಾಡಿ ಅದಕ್ಕೆ ಸಾಲ ತಂದು ಆ ನಿಗಮದ ಮುಖಾಂತರ ನೀರಾವರಿ ಯೋಜನೆ ಕೈಗೆತ್ತಿಕೊಂಡ್ರು. ಮೊದಲನೇ ಬಾರಿಗೆ ಚನ್ನಪಟ್ಟಣದಲ್ಲಿ ಮೊದಲನೇ ಯೋಜನೆ ಅವ್ರ ಕಾಲದಲ್ಲಿ ಆಯಿತು. ಗರ್ಕಳ ಏತ ನೀರಾವರಿ ಯೋಜನೆ ಅಂತೇಳಿ 10 ಕೋಟಿ ರೂಪಾಯಿ ಆವಾಗ ಹಣ ಕೊಟ್ಟಿದ್ದರು. ಅವತ್ತು ಪ್ರಾರಂಭ ಆದಂಥ ನೀರಾವರಿ ಕ್ರಾಂತಿ ತಾಲೂಕಲ್ಲಿ ಆದಮೇಲೆ ಅವರು ಬಂದು ನೋಡಿದ್ರು ನೀರಾವರಿಯ ಪ್ರಯೋಜನ. ಬಂದು ಅವ್ರು ಸ್ವಂತ ಖುದ್ದಾಗಿ ತಾಲೂಕಿಗೆ ಬಂದು ನೋಡಿದ್ರು. ಜೊತೆಗೆ ಅವರು ನಮಗೆಲ್ಲ ಯಾಕೆ ಆದರ್ಶ ಆಗ್ತಾರೆ ಅಂದರೆ, ಕೆಂಪೇಗೌಡರು ಬೆಂಗಳೂರು ಕಟ್ತಾರೆ, ಆದರೆ ಆಧುನಿಕ ಬೆಂಗಳೂರಿನ ನಿರ್ಮಾತೃ ಎಸ್ ಎಂ ಕೃಷ್ಣರವರು. ಹನುಮಂತಯ್ಯನವರು ವಿಧಾನಸೌಧ ಕಟ್ತಾರೆ, ಆದರೆ ಇವರು ವಿಕಾಸಸೌಧ ಕಟ್ತಾರೆ. ಮತ್ತು ನಮಗೆ ಎಲ್ಲರಿಗೂ ಕೂಡ ಬಹಳ ವಿಶಿಷ್ಟವಾದಂಥ ವ್ಯಕ್ತಿತ್ವ. ಯಾವಾಗಲೂ ಕೂಡ ಹಸನ್ಮುಖಿಗಳಾಗಿರ್ತಿದ್ರು. ದ್ವೇಷದ ರಾಜಕಾರಣ ಇಲ್ಲ. ಮತ್ತು ಕರ್ನಾಟಕವನ್ನು ಒಂದು ಯೂನಿಟಾಗಿ ನೋಡ್ತಾಯಿದ್ರು. ಈ ಭಾಗ ಆ ಭಾಗ ಅಂತ ನೋಡ್ತಾ ಇರಲಿಲ್ಲ. ನೆನ್ನೆ ನಾನು ಭಾಳ ಜನ ಉತ್ತರ ಕರ್ನಾಟಕದ ಶಾಸಕರು ಮಂತ್ರಿಗಳ ಜೊತೆ ಬಂದೆ. ಎಲ್ಲರೂ ಇವ್ರ ಮೇಲೆ ಅಭಿಮಾನ ಇಟ್ಕೊಂಡು ಭಾಳ ಜನ ಇವ್ರನ್ನ ಆದರ್ಶವಾಗಿ ಸ್ವೀಕಾರ ಮಾಡಿದರು. ಹಾಗಾಗಿ ಎಸ್ ಎಂ ಕೃಷ್ಣರವರು ಅಪರೂಪದ ವ್ಯಕ್ತಿತ್ವ ಉಳ್ಳಂಥವ್ರು. ಬರೀ ಅವರು ರಾಜಕಾರಣಿ ಆಗಿರಲಿಲ್ಲ. ಕಲೆ, ಸಾಹಿತ್ಯ, ಸಂಗೀತ ಮತ್ತು ಅವರು ಸ್ಪೋರ್ಟ್ಸಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೋತಾ ಇದ್ದರು. ಅವರು ಯಾವಾಗಲೂ ಫಿಸಿಕಲಿ ಫಿಟ್ ಆಗಿದ್ದಾರೆ, ಮೆಂಟಲಿ ಸೌಂಡ್ ಆಗಿರ್ತೀವಿ ಅಂತ ನಂಬಿಕೆ ಉಳ್ಳವರಾಗಿದ್ದರು. ಹಾಗಾಗಿ ಅವರು ಒಂದು ಶಿಸ್ತುಬದ್ಧವಾದಂಥ ಜೀವನ ನಮಗೆಲ್ಲ ಅವ್ರಿಗೂ ಕೂಡ ಆದರ್ಶ. ಅವರ ಶಿಸ್ತು, ಸಂಯಮ ಬಹುಶಃ ಹಳೆ ತಲೆಮಾರನ್ನ ಒಂದು ಕೊಂಡಿ ಇವತ್ತು ಕಳಿಸ್ಕೊಳ್ಳಿದೆ ಅಂತ ಅನಿಸ್ತಾ ಇದೆ ನನಗೆ. ನಾವು ಇನ್ಯಾರನ್ನು ನಾವು ಆದರ್ಶವಾಗಿ ಇಟ್ಕೋಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಹಾಗಾಗಿ ಎಸ್ ಎಂ ಕೃಷ್ಣರವರ ರಾಜಕೀಯ ಬದುಕೇ ಒಂದು ರೀತಿಯ ವೈವಿಧ್ಯವಾಗಿ. ಅವರು ಮುಖ್ಯಮಂತ್ರಿಗಳಾಗದಾಗ ಭಾಳ ಸವಾಲುಗಳನ್ನ ಎದುರಿಸಿದ್ರು. ಅವತ್ತು ಬರ ಇತ್ತು, ರಾಜ್ಯದಲ್ಲಿ ಹಣಕಾಸು ಸ್ಥಿತಿ ಚೆನ್ನಾಗಿರಲಿಲ್ಲ, ರಾಜ್ಕುಮಾರ್ ಅಪಹರಣ ಇತ್ತು, ಕಾವೇರಿ ಇಶ್ಯೂ ಇತ್ತು, ಅಂತಾರಾಜ್ಯ ಇಶ್ಯೂ ಇತ್ತು. ಇದೆಲ್ಲರ ನಡುವೆ ಒಳ್ಳೆ ಆಡಳಿತ ಕೊಟ್ಟರು. ಬೆಂಗಳೂರಿನ ಇವತ್ತಿನ ಅಭಿವೃದ್ಧಿಗೆ, ಬೆಂಗಳೂರಿನ ಹೊರವರ್ತುಲ ರಸ್ತೆಯಿಂದ ಹಿಡಿದು ಬೆಂಗಳೂರನ್ನು ಒಂದು ದೂರದೃಷ್ಟಿಯ ನಗರವಾಗಿ ರೂಪಿಸ್ಕೊಳ್ಳಿಕ್ಕೆ ಅವರ ಕೊಡುಗೆ ಅಪಾರವಾದದ್ದು. ಹಾಗಾಗಿ ಎಸ್ ಎಂ ಕೃಷ್ಣನವರು ಇವತ್ತು ಕರ್ನಾಟಕಕ್ಕೆ ಒಂದು ಆರ್ಥಿಕ